ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಂದು ಶುಭೋದಯ ಹೇಳ್ತಾ ಇವತ್ತಿನ ಒಂದು ಸಿನಿಮಾ ಯಾವುದು ಏನು ಅಂತ ಹೇಳ್ಬಿಡ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಾನು ನಿಮ್ಮ ಲಿಂಗರಾಜ್ ಕೊಟ್ಟೂರು ಸ್ನೇಹಿತರೆ. ಯಾವ್ದಪ್ಪ ಅಂತಂದ್ರೆ ಇವತ್ತಿನ ಸಿನಿಮಾ ಬಂದ್ಬಿಟ್ಟು ಝೂ ಫ್ರಮ್ ಸೋ. ಈ ಸಿನಿಮಾ 2025 ಭಾರತೀಯ ಕನ್ನಡ ಭಾಷೆ ಹಾಸ್ಯ ನಾಟಕ ಚಲನಚಿತ್ರ ಸ್ನೇಹಿತರೆ. ಈ ಸಿನಿಮಾನ ಯಾರು ಡೈರೆಕ್ಟರ್ ಮಾಡಿದ್ದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾ ಸ್ನೇಹಿತರೆ? JP ತುಮ್ಮಿನಾಡು. ಇವರು ಈ ಚಿತ್ರನ ಕಥೆನ ಬರೆದ್ಬಿಟ್ಟು ನಿರ್ದೇಶನ ಕೂಡ ಮಾಡಿದ್ದಾರೆ. ಇದನ್ನ ಲೈಟರ್ ಬುದ್ಧ ಫಿಲಮ್ಸ್ ಅಡಿಯಲ್ಲಿ ಶಶಿಧರ್ ಶೆಟ್ಟಿ ಬರೋಡ ಇವರು ಮತ್ತು ರವಿ ರೈ ಕಳಸ ಮತ್ತು ರಾಜ್ಬಿ ಶೆಟ್ಟಿ ಅವರು ನಿರ್ಮಿಸಿದ್ದಾರೆ. ಇದರಲ್ಲಿ ಶನಿಲ್ ಗೌತಮ್ ಮತ್ತು JP ತುಮ್ಮಿನಾಡು, ಸಂಧ್ಯಾ ಕೆರೆ, ಪ್ರಕಾಶ್ ತುಮ್ಮಿನಾಡು, ದೀಪಕ್ ರೈ ಪಣಜೆ ಮತ್ತು ಮೈಕೋರ್ ರಾಮದಾಸ್ ಮತ್ತು ರಾಜ್ಬಿ ಶೆಟ್ಟಿ ಅವರು ನಟಿಸಿದ್ದಾರೆ ಸ್ನೇಹಿತರೆ. ಸೋಮೇಶ್ವರಕ್ಕೆ ಸಂಬಂಧಿಸಿದ ಮರ್ಲೂರು ಎಂಬ ಕರಾವಳಿ ಹಳ್ಳಿಯಲ್ಲಿ ನಡೆಯುವ ಒಂದು ಈ ಕಥೆಯಾಗಿದೆ ಸ್ನೇಹಿತರೆ. ಈ ಚಿತ್ರ ಬಂದ್ಬಿಟ್ಟು ರಿಲೀಸ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ ಜುಲೈ 25ನೇ ತಾರೀಕು 2025ರಂದು ಈ ಚಿತ್ರ ಪ್ರದರ್ಶನಗೊಂಡಿತ್ತು. ಮತ್ತು ಈ ಚಿತ್ರ ಆಗಸ್ಟ್ 1, 2025ರಂದು ದುಲ್ಕರ್ ಸಲ್ಮಾನ್ ಅವರ ಪೆಪ್ಪರನ್ ಫಿಲಂ ಮೂಲಕ ಮಲಯಾಳಂನಲ್ಲಿ ಬಿಡುಗಡೆಯಾಗಿದೆ. ವಾವ್! ಕಥಾವಸ್ತು ಬಂದ್ಬಿಟ್ಟು ಏನಪ್ಪಾ ಇದ್ರ ಕತೆ ಅಂತ ಕೇಳ್ತಾ ಇದ್ದೀರಾ? ಅಶೋಕ್ ಎಂಬ ಯುವಕನಿಗೆ ಆವರಿಸಿರುವ ಸೋಮೇಶ್ವರದ ಸುಲೋಚನ ಎಂಬ ಪ್ರೇತವನ್ನು ಓಡಿಸುವ ಕಠಿಣ ಕೆಲಸವನ್ನು ಮರ್ಲೂರಿನ ಗ್ರಾಮಸ್ಥರು ಮಾಡಿರುತ್ತಾರೆ. ಇನ್ನು ಪಾತ್ರ ವರ್ಗ ಯಾರ್ಯಾರೆಲ್ಲ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಏನು ಎಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ರವಿ ಅಣ್ಣನಾಗಿ ಈ ಸಿನಿಮಾದಲ್ಲಿ ಶನಿಲ್ ಗೌತಮ್ ಅವರು ನಟಿಸಿದ್ದಾರೆ. ಅಶೋಕ್ ಪಾತ್ರದಲ್ಲಿ JP ತುಮ್ಮಿನಾಡು ಅಂದ್ರೆ ಡೈರೆಕ್ಟರ್. ಆಮೇಲೆ ಭಾನು ಪಾತ್ರದಲ್ಲಿ ಸಂಧ್ಯಾ ಅರ್ಕೆರೆ ಅವರು. ಚಂದ್ರನಾಗಿ ಪ್ರಕಾಶ್ ತುಮ್ಮಿನಾಡು ಅವರು ನಟಿಸಿದ್ದಾರೆ. ಸತೀಶ್ ಪಾತ್ರದಲ್ಲಿ ದೀಪಿಕಾ ರೈ ಪಣಜಿ ಅವರು. ಯದು ಪಾತ್ರದಲ್ಲಿ ಮಹಿಮಾ ರಾಮದಾಸ್ ಮತ್ತು ಸ್ವಾಮಿ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವರು. ಭಾವ ಪಾತ್ರದಲ್ಲಿ ಪುಷ್ಪರಾಜ್ ಬೋಳಾರ್. ಬಂದರೋ ಭಾವ ಬಂದರೋ ಅಂತ ಸಾಂಗ್ ಬರುತ್ತಲ್ಲ, ಅವ್ರ ಹೆಸರು ಸ್ನೇಹಿತರೆ. ಇನ್ನು ಇದ್ರ ಬಗ್ಗೆ ಹೇಳೋದಂತಂದ್ರೆ ಇನ್ನು ಪ್ರೊಡಕ್ಷನ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಈ ಸಿನಿಮಾದ ಒಂದು ಪ್ರೊಡಕ್ಷನ್ ಬಗ್ಗೆ ವಿಮರ್ಶಾತ್ಮಕ ಸ್ವೀಕೃತಿ ಅಂತಾರಲ್ಲ ಇದು ಬಂದ್ಬಿಟ್ಟು ಝೂ ಫ್ರಮ್ ಸೋ ಚಿತ್ರವು ವಿಮರ್ಶಕರಿಂದ ಅತ್ಯಂತ ಸಕಾರಾತ್ಮಕ ವಿಮರ್ಶೆಗಳನ್ನ ಪಡೆಯಿತು. JP ತುಮ್ಮಿನಾಡು ನಿರ್ದೇಶನದ ಮತ್ತು ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿ ಬೆಂಬಲದೊಂದಿಗೆ ಝೂ ಫ್ರಮ್ ಸೋ ಚಿತ್ರವು ಹಾಸ್ಯಮಯ ಅಭಿನಯದಿಂದ ಕೂಡಿದೆ. ಇದು ಅಪರೂಪದ ಹಾರರ್ ಹಾಸ್ಯವಾಗಿದ್ದು ರೋಮಾಂಚನಕಾರಿ ಅಂಶಗಳನ್ನು ಸೂಕ್ತ ಸಂದೇಶಗಳೊಂದಿಗೆ ಸಾರಾಗವಾಗಿ ಬೆರೆಸುತ್ತದೆ ಎಂದು ಹಿಂದೂ ಪ್ರತಿಕ್ರಿಯೆ ವಿವೇಕ್ MV ಬರೆದಿದ್ದಾರೆ. ಇನ್ನು ದಿ ಟೈಮ್ಸ್ ಆಫ್ ಇಂಡಿಯಾ ಸುಸ್ಮಿತಾ ಸಮೀರ್ ನೀಡಿ 4 ಮತ್ತು 5 ನೀಡಿ ಝೂ ಫ್ರಮ್ ಸೋ ಚಿತ್ರವು ಹೃದಯಸ್ಪರ್ಶಿ ಕ್ಷಣಗಳು, ಸೌಮ್ಯ ಪ್ರಮಾಣ ಮತ್ತು ಪ್ರಬಲ ಸಂದೇಶವನ್ನು ಸಂಯೋಜಿಸುವ ರಿಫ್ರೆಶ್ ಮನೋರಂಜನೆ ಹೊರಹೊಮ್ಮುತ್ತದೆ. ಇಡೀ ಕುಟುಂಬವು ಆನಂದಿಸಲು ಆರೋಗ್ಯಕರ ಚಲನಚಿತ್ರ ಎಂದು ಬರೆದಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಒಂದು ಹೇಳ್ಬೇಕಂತಂದ್ರೆ ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಯಾವ ತರ ಅಂತಂದ್ರೆ ಒಂದು ಕಾಮಿಡಿ, ಒಂದು ಹಾರರ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಪಕ್ಷ ನೀವು ನೋಡೋದಾದ್ರೆ ಸ್ನೇಹಿತರೆ, ಈ ಸಿನಿಮಾದಲ್ಲಿ ಕೆಲವೊಂದು ಪಾತ್ರಗಳು ಯಾವ ತರ ಇದಾವೆ ಅಂದ್ರೆ, ಇನ್ನು ರವಿ ಅಣ್ಣನ ಪಾತ್ರ ಈ ಊರಿನ ಒಂದು
ಗೌರವಾನ್ವಿತವಾಗಿ ಇರುವಂತ ಒಬ್ಬ ವ್ಯಕ್ತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ 7 ಕೋಟಿ ತನಕ ಹೋಗಿದೆ ಅಂತ ಹೇಳಿದ್ದಾರೆ. ಬಟ್ ಈ ಸಿನಿಮಾ ಸೂಪರ್ ಆಗಿದೆ. ಈ ಸಿನಿಮಾದಲ್ಲಿ ಯಾರ್ಯಾರ ಪಾತ್ರಗಳು ಯಾವ್ಯಾವ ತರ ಒಂದು ಹೋಗುತ್ತೆ ಅಂತಂದ್ರೆ, ಬುಕ್ ಮೈ ಶೋದಲ್ಲಿ ಕೂಡ ಇದ್ರ ರೇಟಿಂಗ್ಸ್ 9.3 ಇಂದ 10 ಇತ್ತು ಸ್ನೇಹಿತರೆ. ಬಾಬು ಶನೀಲ್ ಗೌತಮ್ ತುಂಬಿನಾಡು, ಪ್ರಕಾಶ್ ತುಂಬಿನಾಡು, ದೀಪಕ್ ರೈ ಪಣಜೆ, ಸಂಧ್ಯಾ ಅರ್ಕೆರೆ, ಕಾಸ್ಟ್ ಅಂಡ್ ಕ್ರೇವ್. ಈ ಚಿತ್ರದ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ಶಶಿಧರ್ ಶೆಟ್ಟಿ ಬರೋಡ ಅವರು, ಮತ್ತು ಕೋ ಪ್ರೊಡ್ಯೂಸರ್ಸ್ ಬಂದು ರವಿ ರೈ ಕಳಶ ಅವರು ಮತ್ತು ರಾಜ್ಬಿ ಶೆಟ್ಟಿ ಅವರು. ಆಮೇಲೆ ಮ್ಯೂಸಿಷಿಯನ್ ಬಂದ್ಬಿಟ್ಟು ಸುಮೇಧ ಅಂತೇಳಿ. ಆಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಬಾಲು ಕುಮುಟ ಅಂತೇಳಿ. ಈ ಸಿನಿಮಾ ಕೂಡ OTT ಬಂತು ಸ್ನೇಹಿತರೆ. ಯಾವ ತರ ಇದೆ ಅಂತ ಅಂದ್ರೆ, OTT ಕೂಡ ಈ ಸಿನಿಮಾ ಒಂದು ಜಿಯೋ ಹಾಟ್ ಸ್ಟಾರ್ ನಲ್ಲಿ ಬಿಟ್ಟಿದ್ದಾರೆ. ಸೂಪರ್ ಆಗಿ ಸಿನಿಮಾ ಹೋಗ್ತಾ ಇದೆ. ನಾನು ಈ ಸಿನಿಮಾನ ನೋಡ್ದೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿದೆ, ಕಾಮಿಡಿ ಆಗಿದೆ. ಒಂದು ಹುಡುಗನ ಮೈ ಮೇಲೆ ಯಾವ ತರ ಒಂದು ಕತೆ ಬರುತ್ತೆ ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾದ ಕತೆ ಬಂದ್ಬಿಟ್ಟು ಫಸ್ಟ್ನೇದಾಗಿ ತೋರ್ಸೋದಾದ್ರೆ, ಈ ಸಿನಿಮಾದಲ್ಲಿ ಮೊದಲನೇದಾಗಿ ತೋರ್ಸೋದು ಅವರ ಒಂದು ಕರಾವಳಿ ಶೈಲಿಯ ಒಂದು ವಿಭಾಗದಲ್ಲಿ ಯಾವ್ಯಾವ ತರ ಅವ್ರ ಕೆಲಸಗಳನ್ನ ಮಾಡ್ತಾರೆ. ಈ ಏನ್ ರವಿ ಅಣ್ಣ ಅವರೆಲ್ಲ ಇರ್ತಾರಲ್ಲ, ಆಮೇಲೆ ರವಿ ಅಣ್ಣ, ಆಮೇಲೆ ಏನ್ ಹೀರೋ JP ತುಂಬಿನಾಡು ಆಗಿರ್ಬೋದು, ಇವರೆಲ್ಲ ಕಥೆಯಲ್ಲಿ ಏನೇನೆಲ್ಲ ಒಂದು ನೀವು ನೋಡ್ಬೋದು. ಅಶೋಕ್ ಮತ್ತೆ ಭಾನು, ಈ ಚಂದ್ರ, ಸತೀಶ್, ಯದು, ಆಮೇಲೆ ಕರುಣಾಕರ್ ಗುರೂಜಿ ಆಗಿರೋಂಥ ರಾಜ್ಬಿ ಶೆಟ್ಟಿ, ಆಮೇಲೆ ಪುಷ್ಪರಾಜ್ ಬೋಲಾರ್ ಅವ್ರ ಭಾವ ಬಂದರು. ಇವರೆಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸ್ನೇಹಿತರೆ. ಆಮೇಲೆ ನೀವು ನೋಡೋದಾದರೆ ಈ ಸಿನಿಮಾದಲ್ಲಿ ಕೆಲವೊಂದು ಪಾತ್ರಗಳು ಏನೇನು ಒಂದು ಸೂಕ್ಷ್ಮವಾಗಿ ತೋರಿಸ್ತಾರೆ ಅಂತಂದರೆ, ನೀವು ನೋಡ್ಬೋದು ಈ ಸಿನಿಮಾ ಒಂದು ಡೈರೆಕ್ಟ್ರೇಷನ್ ಮಾಡಿರೋದೇ ಒಂದು ವಿಭಿನ್ನವಾಗೈತೆ ಸ್ನೇಹಿತರೆ. ಏನು ಕತೆ ಓಡ್ದತಿ ಈ ಸಿನಿಮಾದಲ್ಲಿ ಅಂತ ನೀವು ಅಂದ್ಕೊಂಡಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಕತೆ ಬಗ್ಗೆ ಹೇಳೋದಾದರೆ, ಒಂದು ಊರು ಯಾವುದು ಮರ್ಲೂರು. ಈ ಮರ್ಲೂರಲ್ಲಿ ನಡೆಯುವಂಥ ಒಂದು ಹಾರರ್ ಕಾಮಿಡಿ ಚಿತ್ರ ಇದು. ಅಲ್ಲಿ ವಾಸವಾಗಿರುವಂಥ ಒಬ್ಬ ಹುಡುಗ, ಅವರ ಹೆಸರು ಬಂದ್ಬಿಟ್ಟು ಅಶೋಕ್ ಅಂತೇಳಿ. ಇವರ ಮೈ ಮೇಲೆ ಒಂದು ದೆವ್ವ ಬರ್ತದೆ. ಯಾವ ದೆವ್ವ ಬರ್ತತೆ? ಅದು ಸೋಮೇಶ್ವರದ ಸುಲೋಚನಾ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ ಅಂತ ಒಂದು ತೋರಿಸೋದು. ಈ ಥರ ಒಂದು ಕಥೆನ ಸೃಷ್ಟಿಯಾಗುತ್ತೆ. ಆ ದೆವ್ವನ್ನ ಊರಿನ ಜನರು ಯಾವ ಥರ ಹೆದರ್ತಾರೆ, ಯಾವ ಥರ ಓಡಿಸ್ತಾರೆ, ಏನು ಎಂತ ಅಂತೇಳ್ಬಿಟ್ಟು ತೋರಿಸೋದೇ ಒಂದು ಕಥೆಯ ಶೈಲಿಯ ಚಿತ್ರ ಸ್ನೇಹಿತರೆ ಇದು. ಮುಂದಿನ ಒಂದು ದಿನಗಳಲ್ಲಿ ನೀವು ನೋಡೋದಾದರೆ ಈ ಸಿನಿಮಾದಲ್ಲಿ ಮುಂದೆ ಯಾವ ಥರ ಈ ಸಿನಿಮಾ ತೊಗೊಂಡೋಗುತ್ತೆ ಅಂದರೆ, ಫುಲ್ ಕಾಮಿಡಿ. ಇಲ್ಲಿ ಗುರೂಜಿ ದೆವ್ವ ಓಡ್ಸೋಕ್ಕೆ ಬರೋದಾಗಿರ್ಬೋದು, ಪ್ರತಿಯೊಂದನ್ನು ನೋಡ್ಬೇಕು ಅಂತಂದರೆ ಅಷ್ಟು ಒಂದು ವಿಭಿನ್ನ ಶೈಲಿಯಲ್ಲಿ ಸಿನಿಮಾನ ತೋರಿಸ್ತಾರೆ ಸ್ನೇಹಿತರೆ. ಒಂದಲ್ಲ ಎರಡಲ್ಲ 10 ಥರ ತೋರಿಸ್ತಾರೆ ಇಲ್ಲಿ ಕಾಮಿಡಿ. ಫುಲ್ ಗುರೂಜಿ ಕಾಮಿಡಿ, ಆಮೇಲೆ ರವಿ ಅಣ್ಣ ಅವರ ಸೀರಿಯಸ್ನೆಸ್ಸು, ಆಮೇಲೆ ಅದರಲ್ಲೇ ಒಂದು ಲವ್ ಸ್ಟೋರಿ ಆಗಿರ್ಬೋದು, ಒಂದೊಂದು ಶೈಲಿಯ ಒಂದು ವಿಭಾಗದ ಶೈಲಿಯಲ್ಲಿ ತೋರಿಸೋದೇ ಒಂದು ಕತೆ ಆಗಿದೆ. ಈ ಸಿನಿಮಾದಾಗೆ ನೀವು ನೋಡ್ಬೇಕು ಅನ್ಕೊಂಡ್ರೆ ತುಂಬಾ ಒಂದು ವಿಭಿನ್ನವಾದ ಲವ್ ಸ್ಟೋರಿನೂ ತೋರಿಸ್ತಾರೆ. ಮತ್ತು ಏಕೆಂತಂದರೆ ರವಿ ಅಣ್ಣ ಅವರ ಒಂದು ಲವ್ ಸ್ಟೋರಿನೂ ಇಲ್ಲಿರುತ್ತೆ. ಲಾಸ್ಟಿಗೆ ಅವ್ರ ಮದುವೆ ಆಗೋದಾಗಿರ್ಬೋದು, ಅಥವಾ ಇಲ್ಲೊಂದು ಮದುವೆ ಸಂಭ್ರಮದ ತೋರಿಸೋದಾಗಿರ್ಬೋದು, ಒಂದು ತಿಥಿ ತೋರಿಸೋದಾಗಿರ್ಬೋದು. ಕರಾವಳಿ ಶೈಲಿ ನೋಡೋದೇ ಒಂದು ಶೈಲಿ ತುಂಬ ಚೆನ್ನಾಗಿರುತ್ತೆ. ಆ ಥರ ಒಂದು ಕಾಮಿಡಿಯಲ್ಲಿ ತೋರಿಸಿದ್ದಾರೆ. ಆಮೇಲೆ ಅಲ್ಲಲ್ಲೇ ಸ್ವಲ್ಪ ಕಾಮಿಡೀಸ್ ಅಂದ್ಕೊಂಡೇ ನೋಡ್ಬೇಕು, ಕಂಟೆಂಟ್ಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ನೀವು ನೋಡ್ಬೋದು ಚಿತ್ರದ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕ್ಸ್ ಅಂತೂ ಅಲ್ಟಿ.
ಆಮೇಲೆ ಅವರೆಲ್ಲ ಬಂಧುಗಳು ಊರುಗಳಿಗೆ ಹೋಗೋದು, ಮದುವೆಗಳಿಗೆ ಹೋಗೋದು, ಯಾವ ಥರ ಇರ್ತತೆ ಏನು ಅಂತ ತುಂಬ ಚೆನ್ನಾಗೇ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ವಿಭಿನ್ನವಾಗೇ ತೋರಿಸಿದ್ದಾರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ಯಾವ್ಯಾವ ಶೈಲಿಲಿ ಹೆಂಗೆ ಹೋಗುತ್ತೋ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶಾತ್ಮಕವಾಗಿ ಸಿನಿಮಾನ ತೋರಿಸಿದ್ದಾರೆ. ನೀವು ನೋಡ್ಬೋದು, ಒಂಥರದಂತಲ್ಲ ಹೇಳೋಕ್ಕೆ, ಆ ಥರ ಒಂದು ವಿಭಿನ್ನ ಶೈಲಿಲಿ ತೋರಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಕಥೆಯಲ್ಲಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ನೀವು ನೋಡೋದೇ ಒಂದು ಶೈಲಿಯಲ್ಲಿ ಆ ಥರ ಒಂದು ವಿಭಿನ್ನವಾಗಿ ಒಂದು ಸ್ಟೈಲಿಶ್ ಆಗಿ ಈ ಸಿನಿಮಾನ ಒಂದು ತೋರಿಸ್ಕೊಳ್ತಾ ಹೋಗಿದ್ದಾರೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಪಾತ್ರಗಳಾಗಿರ್ಬೋದು, ಕೆಲವೊಂದು ಸ್ಟೈಲಿಶ್ ಆಗಿರ್ಬೋದು, ಒಂದೊಂದು ವಿಭಿನ್ನವಾಗಿರೋವಂಥದ್ದು. ಇನ್ನು ನೀವು ನೋಡಿದ್ರೆ ಈ ಸಿನಿಮಾದಲ್ಲಿ ಕೆಲವೊಂದು ನೋಡಿರಿ, ಒಂದು ಹೋಟ್ಲು, ಒಂದು ಅಂಗಡಿ, ಆಮೇಲೆ ಅವ್ರು ಪೇಂಟ್ರ್ ಕೆಲಸ ಮಾಡೋದಾಗಿರ್ಬೋದು, ಪೇಂಟಿಂಗ್ ಕೆಲಸದ್ದು ಅದ್ರ ಬಗ್ಗೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕೆಲವೊಂದು ಶೈಲಿಲಿ ನೀವು ನೋಡ್ಬೋದು. ಸಿನಿಮಾದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲಲ್ಲಿ ತೋರಿಸಿದ್ದಾರೆ ಇಲ್ಲಿ. ಇದಾಯಿತು, ಬಟ್ ಯಾವ್ಯಾವ ಥರ ಇದಾಯಿತು ಅನ್ನೋದ್ರ ಮೇಲೆ ಡಿಪೆಂಡ್ ಅಪಾನ್ ಇಡೀ ಕಥೆನ ಒಂದು ವಿಮರ್ಶಕವಾಗಿ ಕಾಮಿಡಿಯಾಗಿ ತೊಗೊಳೋದಾದರೆ ತುಂಬಾ ಚೆನ್ನಾಗಿದೆ. ಕಾಮಿಡಿ ಹಾರರ್ ಸಿನಿಮಾ ಬಂದ್ಬಿಟ್ಟು ಸೂಪರಾಗಿದೆ. ನೋಡಿ ಯಾವ ಥರ ಇದೆ ಅಂಥೇಳಿ. ಒಬ್ಬರು ಅಂದರೆ ಒಂದು ಹಳ್ಳಿ, ಈ ಹಳ್ಳೀಲಿ ಯಾವ ಥರ ಒಬ್ಬ ಹಿರಿಯ ಇರ್ತಾನೆ ಅಂದರೆ ಒಂದು ರವಿ ಅಣ್ಣ ಅಂತ ಹೇಳ್ಬಿಟ್ಟು. ಆ ಹಿರಿಯ ಅನ್ನೋದಕ್ಕಿಂತ ಎಲ್ಲರಿಗೂ ಸ್ವಲ್ಪ ಗೊತ್ತಿರೋ ಅಂಥವ್ರು ಮತ್ತು ಎಲ್ಲರಿಗೂ ಒಂದು ತಿಳುವಳಿಕೆ ಇರುವಂಥ ಮನುಷ್ಯ ಅಂತಾರಲ್ಲ, ಹಂಗೆ ಆ ಥರ ಒಂದು ಕಥೆನ ಹೊತ್ಕೊಂಡು ಹೋಗೋಂತಾರೆ ರವಿ ಅಣ್ಣ ಇಲ್ಲಿ. ತುಂಬಾ ಚೆನ್ನಾಗಿ ಒಂದು ಇದು ಮಾಡಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಅಲ್ಲಲ್ಲೇ ಕಥೆನ ತುಂಬಾ ವಿಮರ್ಶಕವಾಗಿ ಕಾಮಿಡಿಯಾಗಿ ಒಂದು ಲೈಟಾಗೆ ಹೊತ್ಕೊಂಡು ಹೋಗ್ತಾರೆ.
ಇನ್ನು ಈ ಊರಿಗೆ ಒಂದು ಹಬ್ಬ ಆ ಥರ ಮಾಡೋದೇ ಒಂದು ದೊಡ್ಡ ಕೆಲಸ. ಏನಪ್ಪ ಅಂದ್ರೆ ದೆವ್ವನ್ನ ಓಡಿಸೋದು. ದೆವ್ವನ್ನ ಓಡ್ಸೋಕೆ ಯಾರನ್ನು ಕರೆಸ್ತಾರೆ? ಗುರೂಜಿ ಕರೆಸ್ತಾರೆ. ಗುರೂಜಿ ಯಾರು? ರಾಜ್ ಬಿ ಶೆಟ್ಟಿ. ರಾಜ್ ಬಿ ಶೆಟ್ಟಿ ಬಂದ್ಬಿಟ್ಟು ಏನು ಮಾಡ್ತಾರೆ? ದೆವ್ವ ಓಡಿಸ್ತಾರೆ. ಫುಲ್ ಕಾಮಿಡಿ ಮುಖಾಂತರ ದೆವ್ವನ ಓಡಿಸೋದೇ ಫುಲ್ ಸಿನಿಮಾ ಆಗಿರ್ತದೆ ಸ್ನೇಹಿತರೆ. ಯಾರ್ಯಾರೆಲ್ಲ ಇರ್ತಾರೆ, ಯಾರ್ಯಾರು ಬಿಡ್ತಾರೆ, ಏನು ಎಂತ ಅನ್ನೋದ್ರ ಮೇಲೆ ಇದು. ಈ ಗುರೂಜಿನ ಓಡ್ಸೋಕ್ಕೆ ಒಂದು ಸಲ ಅಲ್ಲ 2 ಸಲ. ಅದಕ್ಕೆ ಏನೇನು ಮಾಡ್ತಾರೆ, ಆ ಅಶೋಕ ನನಗೆ ಏನೇನು ಕೊಡಿಸ್ತಾರೆ ಅನ್ನೋದೇ ಒಂದು ಕತೆ ಸಾರಾಂಶದಲ್ಲಿ ಫುಲ್ಲಾಗೆ ಹೋಗ್ತದೆ. ಕಥೆಯಲ್ಲಿ ಸುಮ್ಮನೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಬರುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಟ್ವಿಸ್ಟ್ ಏನಪ್ಪ ಅಂತಂದರೆ, ಒಂದು ಸ್ವಲ್ಪ ದಿವಸ ಆದಮೇಲೆ ಗುರೂಜಿ ಬಂದ್ಬಿಟ್ಟು ದೆವ್ವನ ಓಡಿಸೋದು ಅದೆಲ್ಲ ಮಾಡ್ತಾರೆ. ಅದಾದಮೇಲೆ ದೆವ್ವ ಹೋಗಿದೆ ಅಂತ ತುಂಬ ಜನ ತಿಳ್ಕೊತಾರೆ. ಆದರೂ ಕೆಲವರು ಅದರಲ್ಲಿ ಹೆದರ್ತಿರ್ತಾರೆ. ಮತ್ತು ಇನ್ನು ಕೆಲವರು ಹೆದರದೆ ಏನೇನೋ ಮಾಡ್ತಿರ್ತಾರೆ. ಆದರೆ ಮತ್ತೆ ದೆವ್ವ ಬಂದಿದೆ ಅಂತೇಳಿ ಗುರೂಜಿ ಏನು ಮಾಡ್ತಾರೆ, ಮತ್ತೆ ಕರೆಸ್ತಾರೆ ಗುರೂಜಿನ. ಗುರೂಜಿ ಬನ್ನಿ, ಕತೆ ಫುಲ್ಲು ಇನ್ನೂ ಟ್ವಿಸ್ಟ್ ಇದೆ ಬನ್ನಿ ಅಂತ ಹೇಳಿಬಿಟ್ಟು ಕರೆಸೋದೇ ಒಂದು ಕತೆ ಸ್ನೇಹಿತರೆ. ನೋಡಿ ಯಾವ ಥರ ಒಂದು ಕತೆ ಇದೆ ಅಂತ ಹೇಳ್ಬಿಟ್ಟು. ಈ ಸಿನಿಮಾದ ಕತೆ ಬಂದು ತುಂಬಾ ಸಾರಾಂಶಫುಲ್ಲವಾಗಿರ್ತದೆ, ನೋಡ್ಬೋದು. ಇದ್ರಲ್ಲಿ ಕತೆ ಮೇಲೆ ಕತೆ ಹೊಡೀತಾರೆ. ಏನು ಕತೆಗಳು ಅನ್ನೋದೇ ಒಂದು ಗೊತ್ತಾಗಲ್ಲ ಕೆಲವು ಸಲ. ಆ ಥರ ಒಂದು ಮದುವೆ ಆಗಿರ್ಬೋದು, ಆಮೇಲೆ ತಿಥಿ ಆಗಿರ್ಬೋದು, ಆಮೇಲೆ ಈ ಗುರೂಜಿ ಕರ್ಸೋದಾಗಿರ್ಬೋದು, ಇನ್ನೂ ಏನೇನೋ ಟ್ವಿಸ್ಟ್ ಇದ್ದಾವೆ ಸ್ನೇಹಿತರೆ ಈ ಸಿನಿಮಾದಲ್ಲಿ. ಅದೇ ಕಾಮಿಡಿ, ಒಟ್ಟು ಪೂರಾ ಕಾಮಿಡಿ 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 ಕಾಮಿಡಿ. ನಕ್ಕು 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 ಸಾಕಾಗಬೇಕು ಸಿನಿಮಾದಲ್ಲಿ. ಪೂರಾ ನಗುವುದೇ ಒಂದು ಕತೆ ಸಾರಾಂಶದಲ್ಲಿ. ಕೊನೆಯಲ್ಲಿ ಒಂದು ಸ್ಟೋರಿ ಇದರಲ್ಲಿ ಹುಡ್ತದೆ ಸ್ನೇಹಿತರೆ. ನೋಡಿ, ಇವರೇ ಅಶೋಕ್, ಇವರೇ ಈ ಸಿನಿಮಾದ ನಿರ್ದೇಶಕರು. ಯಾವ ಥರ ಇದ್ದಾರೆ ಏನು ಅಂತ ನೀವು ನೋಡ್ಬೋದು ಸ್ನೇಹಿತರೆ. ಈ ಸಿನಿಮಾದಲ್ಲಿ ವಿಭಿನ್ನ ಲವ್ ಸ್ಟೋರಿ ಕೂಡ ಇದೆ.
ಇವರ ಮಧ್ಯೆ ಒಂದು ಲವ್ ಸ್ಟೋರಿ ಕೂಡ ಇರ್ತದೆ. ಆದರೆ ಅದನ್ನು ಯಾರು ನೋಡೋದೇ ಇಲ್ಲ. ಅಷ್ಟೊಂದು ಕಾಮಿಡಿಯಾಗಿ ಇರೋದಿಲ್ಲ, ಅಷ್ಟೊಂದು ಲವ್ ಸ್ಟೋರಿಯಾಗಿ ತೋರಿಸಿಲ್ಲ, ಭಾಳ ಸಿಂಪಲ್ಲಾಗೆ ತೋರಿಸಿದ್ದಾರೆ. ಬಟ್ ರವಿ ಅಣ್ಣಂದು ಒಂದು ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅವರು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಮದುವೆ ಕೂಡ ಆಗ್ತಾರೆ ಸ್ನೇಹಿತರೆ ಇವರನ್ನು. ನೋಡಿ ಇದೇ ಸೀನೆ ಪೂರಾ ಈ ಒಂದು ಸೀನ್ನಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಸ್ನೇಹಿತರೆ. ಏನಂದರೆ ಕತೆ ಈ ಚಿತ್ರದ ಹೆಸರನ್ನು ನಿರ್ಮಾಪಕರು ಹೇಳೋದು ಫ್ರಮ್ ಅಂಥೇಳಿ. ಅಂದರೆ ಸೋಮೇಶ್ವರದ ಸುಲೋಚನಾ ಎಂಬ ಹೆಣ್ಣು ದೆವ್ವ ಅಶೋಕನೆಂಬ ಹುಡುಗನ ಮೈಯಲ್ಲಿ ಸೇರಿಕೊಂಡಿರುವುದು ಅಂತ ಹೇಳ್ತಾರೆ ಸ್ನೇಹಿತರೆ. ಕಥೆಯಲ್ಲಿ ಟ್ವಿಸ್ಟ್ ಏನಿಲ್ಲ, ಟ್ವಿಸ್ಟು ತುಂಬಾ ಕಡಿಮೆನೇ ಇರ್ತದೆ. ಈ ಸಿನಿಮಾದಲ್ಲೂ ಅಷ್ಟೇ ಸ್ನೇಹಿತರೆ, ನೀವು ನೋಡ್ಬೋದು ಕಥೆಯಲ್ಲಿ ಪೂರ್ಣವಾಗಿ ಸಿನಿಮಾ ಓದ್ಕೊಂಡು ಹೋಗುತ್ತೆ ಕ್ಲೈಮ್ಯಾಕ್ಸ್ ತನಕ. ಎಲ್ಲರೂ ಖುಷಿ ಪಡೋ ವಿಚಾರ ಏನಂತಂದರೆ ಇಲ್ಲಿ ಹೋಗೋದು. ಒಂದೊಂದು ಸೀನು ಒಂದೊಂದು ಸರ ಇರ್ತದೆ. ಪರಿಪೂರ್ಣವಾಗಿ ಸಿನಿಮಾನ ಮುಗಿಸೋದೆ ಸ್ನೇಹಿತರೆ.